ಹಲೋ ಹಾಯ್ ಫ್ರೆಂಡ್ಸ್, ಆರೋಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಎಲ್ಲ ಏಜ್ ಗ್ರೂಪ್ನವ್ರಿಗೂ ಬ್ಯಾಲೆನ್ಸ್ಡ್ ಡಯಟ್ ಆಗಿರೋಂಥ ಬ್ಯಾಲೆನ್ಸ್ಡ್ ಫುಡ್ ನಾನು ಇವಾಗ ಒಂದು ಹೊಸ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಎಲ್ಲಾನು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ನೀವು ಇದನ್ನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈಗ ನೋಡಿ, ಬ್ರೊಕೋಲಿನ ನಾನು ಒಂದು ಬ್ರೊಕೋಲಿನ ಈ ತರ ಫುಲ್ ಬಿಡಿಸ್ಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಕಾರ್ನ್ಸ್ ಅಷ್ಟೇನೆ, ಸ್ವೀಟ್ ಕಾರ್ನ್ಸ್ ಕೂಡ ಈ ತರ ಸಾಲ್ಟ್ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಬಾಯ್ಲ್ ಆದ್ಮೇಲೆ ಒಂದು ಪ್ಯಾನ್ಗೆ ಒಂದ್ 2-3 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. 2 ಕ್ಯಾಪ್ಸಿಕಮ್ನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಮತ್ತೆ ಪನ್ನೀರ್ ಕೂಡ 200 ಗ್ರಾಮ್ಸ್ ಪನ್ನೀರ್ನ ಈ ತರ ಸಣ್ಣ ಸಣ್ಣಕ್ಕೆ ಕ್ಯೂಬ್ಸ್ ತರ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಬ್ರೋಕೋಲಿ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೊಂಡು ಸ್ವಲ್ಪ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ, ಈ ತರ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಾದ್ಮೇಲೆ ಇವಾಗ ಒಂದು ಪ್ಲೇಟ್ಗೆ ನೀವು ರೈಸ್ನ ಬಾಯ್ಲ್ ಮಾಡ್ಕೊಂಡು ಒಂದು 100 ಗ್ರಾಮ್ಸ್ ಅಷ್ಟು ರೈಸ್, ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ರೈಸ್ನ, ಒಂದು 100 ಗ್ರಾಮ್ಸ್ ಸಾಕು. 100 ಗ್ರಾಮ್ಸ್ ಅಷ್ಟು ರೈಸ್, ಕಾರ್ನ್ಸ್ ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಕಾರ್ನ್ಸ್ಗೆ ಆನಿಯನ್, ಟೊಮ್ಯಾಟೊ ಮತ್ತೆ ಚಿಲ್ಲಿ ಫ್ಲೇಕ್ಸ್ ನ, ಸಾಲ್ಟ್, ಲೆಮನ್ ಇದಿಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಒಂದು 2-3 ಸ್ಪೂನ್ಸ್ ಹಾಕೊಳ್ಳಿ. ಬರೀ ಬಾಯ್ಲ್ ಆಗಿರೋ ಕಾರ್ನ್ಸ್ ಒಂದೇ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೆ ಇದಕ್ಕೆಲ್ಲ ಈ ತರ ಮಿಕ್ಸ್ ಮಾಡಿ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಇವಾಗ ನಾವು ಬ್ರೊಕೋಲಿ ಪನ್ನೀರ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಒಂದು 2-3 ಸ್ಪೂನ್ಸ್ ಹಾಕೊಳ್ಳಿ. ಬ್ರೊಕೋಲಿ ಮಲ್ಟಿ ವಿಟಮಿನ್ ಆಗಿರೋದ್ರಿಂದ ಅದನ್ನು ತಿಂದ್ರೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗೆ ಪನ್ನೀರ್ ಕೂಡ ಪ್ರೋಟೀನ್ ತುಂಬಾ ಜಾಸ್ತಿ ಇರೋದ್ರಿಂದ ಪನ್ನೀರಲ್ಲಿ ಅದು ಗುಡ್ ಫ್ಯಾಟ್ ಕೂಡ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ನಿಮ್ಗೆ ಎಲ್ಲಾ ತರ ವಿಟಮಿನ್ಸ್ ಎಲ್ಲ ನಿಮ್ಗೆ ಬಾಡಿಗೆ ಸಿಗುತ್ತೆ. ನಿಮ್ ಬಾಡಿ ವೇಟ್ ಎಷ್ಟಿದೆ ಅಷ್ಟು ಪ್ರೋಟೀನ್ ನೀವು ಡೈಲಿ ತಗೋಬೇಕು. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಪ್ರೋಟೀನ್ ಇರೋವಂಥದ್ದು ಕಾಬೂಲ್ ಚೆನ್ನನು ತಗೊಂಡಿದ್ದೀನಿ, ಕಾಬೂಲ್ ಕಡಲೆ. ಅದನ್ನು ಕೂಡ ಬಾಯ್ಲ್ ಮಾಡಿ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಅದನ್ನ ಒಂದು 2-3 ಸ್ಪೂನ್ಸ್ ಹಾಕುತ್ತಾ ಇದ್ದೀನಿ. ಯಾಕೆಂದ್ರೆ ಪನ್ನೀರಲ್ಲಿ ಅದರಲ್ಲಿ ಇರೋದೆಲ್ಲ ಪ್ರೋಟೀನ್ ಅಷ್ಟು ಕಡಿಮೆ ಇರುತ್ತೆ, ತುಂಬಾ ಜಾಸ್ತಿ ಹಾಕೊಂಡಿಲ್ಲ ನಾವು. ಅದಕ್ಕೋಸ್ಕರ ಎಕ್ಸ್ಟ್ರಾ ಕಾಬೂಲ್ ಚೆನ್ನ ಕೂಡ ಸ್ವಲ್ಪ ಹಾಕುತ್ತಾ ಇದೀವಿ. ಇದ್ರ ಜೊತೆಗೆ ಒಂದು ಫ್ರೂಟ್ ಕೂಡ, ಇದು ಅವಕ್ಯಾಡೋ ಫ್ರೂಟ್. ಇದು ತುಂಬಾ ಹೆಲ್ತಿ ಮತ್ತೆ ಡಯಟ್ ಮಾಡೋರಿಗೆ ತುಂಬಾ ಒಳ್ಳೇದಿದ್ದು. ಅದನ್ನು ಕೂಡ ಒಂದು 4 ಪೀಸ್ನ ಕಟ್ ಮಾಡಿ ಜೊತೆಗೆ ಇಟ್ಕೊಳ್ಳಿ. ಇದನ್ನ ಬಟರ್ ಫ್ರೂಟ್ ಅಂತಾನೂ ಕರೀತಾರೆ. ಇದು ಸ್ಕಿನ್ಗೆ, ಹೇರ್ಗೆ, ಬೋನ್ ಹೆಲ್ತ್ಗೆ ಎಲ್ಲದಕ್ಕೂ, ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೇದಿದು. ಬ್ಯಾಲೆನ್ಸ್ಡ್ ಡಯಟ್ ಫುಡ್ ರೆಡಿ ಆಗಿದೆ. ಇದನ್ನ ನೀವು ಲಂಚ್ಗೆ ಆದ್ರೂ ತಿನ್ಬೋದು, ಡಿನ್ನರ್ಗಾದ್ರೂ ತಿನ್ಬೋದು. ಇದನ್ನೆಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.